ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಕ್ಷ್ಮೀ ನಿವಾಸ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇವತ್ತಿನ ಸಂಚಿಕೆ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಸಂತೋಷ ಹರೀಶ ಇಬ್ಬರು ಕೂಡ ಬೇರೆ ಬೇರೆ, ಇಲ್ಲಿ ನಾನು ಇತ್ತು ನೀನು ಅಂತ ಹೇಳಿ ನಡಕ್ಕೆ ಅಡ್ಡಗೋಡೆಯಾಗಿ ಒಂದು ಪಟ್ಟಿನ ಹಚ್ತಾರೆ. ಈ ಕಡೆ ಇದನ್ನೆಲ್ಲ ನೋಡಿದಂಥ ಲಕ್ಷ್ಮಿಗೂ ಹಾಗೂ ಶ್ರೀನಿವಾಸ್ ಅವ್ರಿಗೂ ತುಂಬ ಮನಸ್ಸಿಗೆ ನೋವಾಗುತ್ತೆ. ತುಂಬ ಪ್ರೀತಿಯಿಂದ ತಮ್ಮ ಕುಟುಂಬನ ಪ್ರೀತಿಯಿಂದ ವಾತ್ಸಲ್ಯದಿಂದ ಕಟ್ಟಿದ ಗೂಡನ್ನು ಇವತ್ತು ಆ ಗೂಡು ಒಡೆದೋಯ್ತು ಅಂತ ತುಂಬ ನೊಂದ್ಕೋತಾರೆ, ಅಳ್ತಾರೆ. ಪಾಪ ಜಾನು ಮನೆಗೆ ಬಂದರೆ ಅವಳನ್ನೂ ಕೂಡ ನೋಡ್ಕೊಳಕ್ಕಾಗಲ್ಲ ಅಂತ ತುಂಬ ಬೇಜಾರು ಮಾಡ್ತಾರೆ. ಈ ಕಡೆ ವೀಣಾ ಸಂತೋಷಕ್ಕೆ ಹೇಳ್ಬಿಟ್ಟು ತುಂಬ ನೋವು ಪಡ್ತಿರ್ತಾಳ್ರಿ. ನಾನು ಅವಳು ಒಡವೆನ ತುಡುಗು ಮಾಡ್ತೀನ, ಹೇಗೆ ಜೋರಾಗಿ ನನಗೆ ಅಪವಾದ ಇಟ್ಲು ನೋಡ್ರಿ. ಇಷ್ಟು ವರ್ಷ ಆಯಿತು ನಾ ಈ ಮನೆಗೆ ಬಂದು, ನನ್ನ ಸ್ವಭಾವ ಗೊತ್ತಿಲ್ವಾ ಇವಳು, ನನಗೆ ಹೆಸರು ಇಡ್ತಾಳೆ. ನಾಳೆ ಹೇಗಿದ್ರು ನಿನ್ನ ಹತ್ರನೇ ಬರಬೇಕು, ನೀನೇ ತಾನೇ ಅಡುಗೆ ಮಾಡೋದು, ಅವಳಿಗೊಂದು ಕಪ್ ಟೀ ಕೂಡ ಮಾಡೋಕ್ಕೆ ಬರೋಲ್ಲ, ಅಷ್ಟು ಜೋರಾಗಿ ಮಾತಾಡ್ತಾಳೆ. ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ಎಷ್ಟೊತ್ತಿದ್ರು ನಿನ್ನ ಹತ್ರ ಬಂದು ಅವಳು ಮಾತಾಡಲೇಬೇಕು, ನೀನು ತಲೆ ಹೌದಲ್ವಾ? ನಾಳೆ ಬರಲಿ ಅಡುಗೆ ಮನೆಗೆ, ಹೇಗೆ ಟೀ ಮಾಡ್ಕೊತಾಳೆ, ಹೇಗೆ ಕಾಫಿ ಮಾಡ್ಕೊತಾಳೆ ನೋಡೋಣ. ಒಂದೇನು ಮಾಡೋದು ಗೊತ್ತಿಲ್ಲ, ಒಂದು ದೊಡ್ಡವ್ರು ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಿಲ್ಲ, ಒಂದು ಸಂಸ್ಕಾರ ಇಲ್ಲ, ಏನೂ ಇಲ್ಲ, ದೊಡ್ಡದಾಗಿ ನನಗೆ ಮಾತಾಡೋಕೆ ಬರ್ತಾಳೆ ಅಂತ ವೀಣಾ ಸಂತೋಷ ಮುಂದೆ ಬೈತಾರೆ. ಈ ಕಡೆ ಜಾನು ತವ್ರ ಮನೆಗೆ ಹೋಗಿರೋ ವಿಷಯ ಗೊತ್ತಾಗಿರುವಂಥ ಜಯಂತ್ ತುಂಬಾ ಅವಳಿಗೆ ತರಾಟೆ ತಗೊಳ್ಳೋಕೆ ನಿಂತಿರ್ತಾನೆ, ತುಂಬ ಸಿಟ್ಟಾಗಿ. ಈ ಕಡೆ ಜಾನು ಕೂಡ ಅವನು ಮಾಡುತ್ತಿರೋ ಕುತಂತ್ರಕ್ಕೆ ನೋವು ಪಟ್ಕೊಂಡು ನಿಂತಿರ್ತಾಳೆ. ಈ ಕಡೆ ನಿಮ್ಮ ತವ್ರ ಮನೆಗೆ ನನಗೆ ಹೇಳ್ದೆ ಕೇಳಿದೆ ಯಾಕೆ ಹೋಗಿದ್ರಿ ಅಂತ ಜಯಂತ್ ಜಾನುನ ಪ್ರಶ್ನೆ ಮಾಡಿದರೆ, ಹೌದು, ನೀವು ಮನೆಯೆಲ್ಲ CC ಕ್ಯಾಮ್ರಾ ಹಾಕಿಟ್ರೆ ನನಗೆ ಎಷ್ಟು ಗಾಬರಿ ಆಗಬೇಕು, ಎಷ್ಟು ನೊಂದ್ಕೋಬೇಕು, ಎಷ್ಟು ನೋವಾಯಿತು, ಎಷ್ಟು ಬೇಜಾರಾಯಿತು ಗೊತ್ತಾ, ಅದಕ್ಕೆ ನಾನು ದಿಢೀರ್ನ ಅಮ್ಮನ ಮನೆಗೆ ಹೋದೆ ಅಂತ ಹೇಳ್ತಾರೆ. ಆಗ ಇವನ ಮುಖದಲ್ಲಿ ನೋಡಬೇಕು, ಅಯ್ಯೋ ದೇವ್ರೆ, CC ಕ್ಯಾಮ್ರಾ ಹಾಕಿರೋದೆಲ್ಲ ಗೊತ್ತಾಗಿದೆ, ಅದಕ್ಕಾಗಿ ಇವ್ರು ಹೋದ್ರಾ ಅಂತ ಹೇಳ್ತಾರೆ. ಹೌದು, ನೀವು CC ಕ್ಯಾಮ್ರಾ ಮನೆಯಲ್ಲೆಲ್ಲ ಇಟ್ಟರೆ ನಾನು ಹೇಗಿರಲಿ ಈ ಮನೇಲಿ, ಒಂದು ಕ್ಷಣ ನಂಗೆ ಭಯ ಆಯಿತು, ಅದಕ್ಕೆ ನನಗೆ ಇರೋಕ್ಕಾಗಲಿಲ್ಲ, ಹೊರಟೋದೆ ಅಂತ ಹೇಳ್ತಾರೆ. ಆಗ ಹೊಸ ಡ್ರಾಮಾನೇ ಕ್ರಿಯೇಟ್ ಮಾಡ್ತಾನೆ ಇಲ್ಲಿ ಜಯಂತ್. ಜಾನುಗೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಮನೆಯಲ್ಲೆಲ್ಲ CC ಕ್ಯಾಮ್ರಾ ಇಡ್ತೀನಿ ಅಂದರೆ ಅದು ಯಾಕೆ ಏನು ಅಂತ ಕೇಳಬೇಕಂತ ಗೊತ್ತಾಗಲ್ವಾ ನಿಮಗೆ? ಅಜ್ಜಿಗೆ ಹುಷಾರಿದ್ರಕ್ಕಿಲ್ಲ, ಹಾಸ್ಪಿಟ್ಲ್ ಯಾವ ಥರ ಟ್ರೀಟ್ಮೆಂಟ್ ಇತ್ತು ಅದೇ ಥರ ಇಲ್ಲಿ ಮನೆಯಲ್ಲೂ ಇರಲಿ ಅಂತ ನಾನು ಆ ಕಡೆ ಈ ಕಡೆ CC ಕ್ಯಾಮ್ರಾ ಹಾಕ್ಸಿರೋದು ಅಷ್ಟೇ ಅಂತ ಹೇಳ್ತಾರೆ. ಈ ಕಡೆ ಹರ್ಷ ಸಂತೋಷ ಮೊದಲೇ ಕೂರ್ತಿರ ಹಾಗೆ ಕೂತ್ಕೊಂಡು ಒಂದು ರೀತಿಯಿಂದ ಒಳ್ಳೇದಾಯಿತು, ಇದೇ ದೂರ ಇರೋದೇ ಬೆಸ್ಟು, ಇವಾಗ ಬೇರೆ ಬೇರೆ ಆಗಿದೆ ನೋಡು, ಇದೇ ಸರಿ ಅಂತ ಇಬ್ಬರು ಕೂಡ ಮಾತಾಡ್ತಾರೆ. ಹೌದು, ದುಡ್ಡು ಕಾಸು ಅನ್ನೋ ವಿಚಾರಕ್ಕೆ ಬಂದರೆ ಎಲ್ಲರೂ ಕೂಡ ಹಾಗೆ ಅಂತ ಇಬ್ಬರು ಕೂಡ ಬೇರೆ ಬೇರೆ ಆಗಿ ಅದೇ ರೀತಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಜೀವನ, ದುಡ್ಡು ಕಾಸು ಇದ್ರೇ ಎಲ್ಲದಕ್ಕೂ ಬೆಲೆ. ಈ ಕಡೆ ಭಾವನಾ, ನೀವು ಯಾಕೆ ಈ ಥರ ಡಲ್ ಆಗಿದ್ದೀರಾ ಅಂತ ಸಿದ್ದೇಗೌಡರು ಕೇಳ್ತಾರೆ. ಹಣ್ಣಾದರೂ ತಿನ್ನಿ, ಮೊದಲೇ ಹುಷಾರಿಲ್ಲ, ಏನೂ ತಿಂತಿಲ್ಲ, ಏನೂ ಅಂತಿಲ್ಲ, ಹೀಗಿದ್ರೆ ಹೇಗೆ, ಯಾಕೆ ಈ ಥರ ಮಾಡ್ತಿದ್ದೀರೇನು, ಹಣ್ಣಾದರೂ ತಿನ್ನಿ ಅಂತ ಹೇಳ್ತಾರೆ. ಈ ಕಡೆ ಅಂತ ಕೇಳಿಸ್ಕೊತ ಉರ್ಮಿಳ ಎಲ್ಲ, ಇವಳು ಮೊದಲು ಸಿದ್ದೇಗೌಡ ಭಾವನಾ ಅಂತ ಹಿಂದೆನೇ ಬಿಡ್ತಿದ್ದ, ಇವಾಗ ನೋಡು ಎಷ್ಟು ದೂರ ಸರಿತಿದ್ದಾನೆ, ಏನೋ ಇದೆ ಇವರಿಬ್ಬರ ಮಧ್ಯೆ, ಏನಾಗ್ತಾಯಿದೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ ಅನ್ಕೋತಿರ್ತಾಳೆ. ಯಾಕಾಗತ್ತೆ, ಸಿಂಚನ ಅಡುಗೆ ಕೋಣೆಗೆ ಬಂದಿರ್ತಾನೆ, ಅಷ್ಟೊತ್ತಿಗೆ ಹರೀಶ ಸ್ಟೋವ್ ತೊಗೊಂಬರ್ತಾನೆ. ಒಳ್ಳೇದಾಯ್ತು ಸ್ಟೋವ್ ತಂದು, ಇದರಲ್ಲಿ ಮೊದಲು ಒಂದು ಕಾಫಿ ಮಾಡ್ಕೊಂಡು ಕುಡಿಬೇಕು ನಾನು ಸ್ಟ್ರಾಂಗಾಗಿ ಅಂತ ಹೇಳ್ತಾರೆ. ಸಿಂಚನ, ಯಾಕೆ ಬೇರೆ ಅಡುಗೆ ಮಾಡ್ತಿದ್ಯಾ ಅಂತ ಕೇಳಿದಾಗ, ನಮ್ಮಿಷ್ಟ, ನಮ್ಗೆ ಹೇಗೆ ಬೇಕೋ ಹಾಗೆ ಬದುಕ್ತೀವಿ, ನೀನು ಮಾಡೋ ಕಾಫಿಗೆ ಗಂಟೆ ಕಾಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಬಂದುಬಿಟ್ಟು ಅವರು ಕೂಡ ಹೇಳ್ತಾರೆ, ಅತ್ತೆ ನಾ ಇಷ್ಟು ವರ್ಷ ಆಯಿತು ಬಂದುಬಿಟ್ಟು, ನೀವು ಹೇಗೆ ಹೇಳ್ತೀರಾ ಹಾಗೆ ಕೇಳ್ತಿದ್ದೀನಿ, ಇವಳು ನೋಡ್ರಿ ಈಗ ಹಿಂಗೆ ಮಾತಾಡಿದ್ರೆ ನಾನೇನು ಮಾಡಲಿ ಅತ್ತೆ ಅಂತ ಹೇಳ್ತಾಳೆ. ಈ ಕಡೆಯಿಂದ ಅಂದ್ಬಿಟ್ಟು ವೀಣಾ ಹೋಗ್ತಾಳೆ. ಯಾಕೆ ಸಿಂಚನ ಅತ್ತೆ, ನೀವು ಸುಮ್ಮನೆ ಇದ್ದರೆ ಸರಿ ಹೋಯ್ತು, ಇವ್ರಿಗೆ ಹೇಳಕ್ಕೆ ಬರಬೇಡಿ, ನಿಮ್ದು ಎಷ್ಟೋ ಅಷ್ಟು ನೋಡ್ಕೊಳ್ಳಿ ಅಂತ ಸಿಂಚನ ಕೂಡ ಲಕ್ಷ್ಮಿಗೆ ಆವಾಜಾಕಿ ಹೋಗ್ತಾರೆ. ಈ ಕಡೆ ಹರೀಶ ಅಂದರೆ ಅವನು ಕೂಡ ಮಾತು ಕೇಳಿಸ್ಕೊಳ್ಳೋ ಅಲ್ಲಿಂದ ಹೊರಟುಬಿಡ್ತಾರೆ. ಈ ಕಡೆ ಮತ್ತೆ ಜಾನುನ ಹಾಗೂ ಜಯಂತನ ತೋರಿಸ್ತಾರೆ. ಜಯಂತ ಜಾನುಗೆ ಮಸ್ಕ ಹೊಡ್ಯಕ್ಕೆ ಬರ್ತಾ ಇದ್ದಾನೆ. ಹೇಗಾದರೂ ಮಾಡಿ ಜಾನು ಮನಸ್ಸಲ್ಲಿರುವಂಥ ಅನುಮಾನನ ಬೀರಿಸಿ ಸಮೇತ ಕಿತ್ತಾಕಬೇಕು ಅನ್ನೋ ಒಂದು ದೃಷ್ಟಿಯಿಂದ, ಜಾನು ಅವರೇ, ನಾನು ನಿಮ್ಗೆ ಹೇಳಬೇಕಂತ ಇದ್ದೆ, ಅಷ್ಟರಲ್ಲಿ ನೀವೇ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ. ಮನೆಯಲ್ಲೆಲ್ಲ CC ಕ್ಯಾಮ್ರಾ ಹಾಕಿರೋದು ನಮ್ಮ ಒಳ್ಳೇದಕ್ಕೇನೆ, ಯಾರಾದರೂ ಬಂದರೆ ಮನೆಯಲ್ಲೆಲ್ಲ CC ಕ್ಯಾಮ್ರಾ ಇದೆ ಅಂತ ಭಯ ಪಡಬೇಕು, ಅದರಲ್ಲಿ ಎಷ್ಟೊಂದು ಡಮ್ಮಿ CC ಕ್ಯಾಮ್ರಾ ಇದ್ದಾವೆ, ಅಜ್ಜಿ ಕೋಣೆಯಲ್ಲಿ ಮಾತ್ರ ಅಷ್ಟೇ ಇರೋದು ರಿಯಲ್ಲು, ಎಲ್ಲ ಕಡೆ ಡಮ್ಮಿನೇ ಇದ್ದಾವೆ, ನಾನು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು ಅಂದಾಗ, ನಾನು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ, ದಯವಿಟ್ಟು ನನ್ನ ಕ್ಷಮಿಸ್ರಿ, ನೀವು ಎಷ್ಟು ಒಳ್ಳೆಯವರಿದ್ದೀರಾ, ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ, ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತ ಜಾನುನೇ ಮತ್ತೆ ಜಯಂತನ ಸಮರ್ಥನೆ ಮಾಡ್ಕೊಳ್ಳೋಷ್ಟು ಬದಲು ಮಾಡಿಬಿಡ್ತಾನೆ ಜಯಂತ. ಈ ಕಡೆ ಸಿದ್ದೇಗೌಡರು ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅಂತ ಭಾವನಾ ಕರೀತಾರೆ, ಅದಕ್ಕೆ ಎದ್ದು ಬರ್ತಿರ್ತಾರೆ. ಆಗ ಅಪ್ಪನ ನೋಡಿಬಿಟ್ಟು ಒಂದು ಕ್ಷಣ ಶಾಕ್ ಆಗ್ತಾರೆ, ಏನು ಮಾಡೋದು,
ತುಂಬ ನೋವಲ್ಲಿರ್ತಾರೆ ಸಿದ್ದೇಗೌಡರು. ಯಾಕಂದರೆ ಅವ್ರಿಗೂ ಕೂಡ ಅದು ಆಕ್ಸಿಡೆಂಟ್ ತಾವೇ ಮಾಡಿರೋದ್ರಿಂದ ಬರೇ ಪದೇ ಅದೇ ಕಣ್ಣಿಗೆ ಕಟ್ಟಿದಂಗೆ ಆಗ್ತಿರುತ್ತೆ. ನೀನೇನು ಈ ಥರ ಇದ್ದರೆ ಹೇಗೆ, ಇದೆಲ್ಲ ಮರ್ತ್ಬಿಡು, ಸ್ಟ್ರಾಂಗ್ ಆಗಿರು ಅಂತ ಹೇಳ್ತಾರೆ. ಈ ಕಡೆ ಮತ್ತೆ ಜಾನ್ವಿನ ತೋರಿಸ್ತಾರೆ. ಆಯಿತು, ನಾ ಇವ್ರನ್ನ ಅರ್ಥ ಮಾಡ್ಕೊಳ್ಳಿ ಸೋತ್ಬಿಟ್ಟೆ, ನಾನು ಇವ್ರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಕಡೆ ಮನೆ ತೋರಿಸ್ತಾರೆ. ಮನೇಲಿ ಎಲ್ಲರೂ ಕೂಡ ಕೂತಿರ್ತಾರೆ. ಹರೀಶ ಮತ್ತು ಸಂತೋಷ, ಏನ್ರು ಎಲ್ಲರೂ ಒಟ್ಟಿಗೆ ಆಗೋರು, ಪ್ಲೀಸ್ರು ಹೀಗೆಲ್ಲ ಮಾಡಬೇಡಿ, ಏನು ಅಂದ್ಕೊಂಡಿದ್ದೀರಾ, ಚೆನ್ನಾಗಿ ಒಟ್ಟಿಗೆ ಇರೋಣ ಅಂತ ಹೇಳ್ತಾರೆ. ದುಡ್ಡಿನ ವಿಷಯ ಬಂದರೆ ಎಲ್ಲರೂ ನಿಷ್ಠುರೆ, ಎಲ್ಲರೂ ಕೆಟ್ಟವರೇ, ದುಡ್ಡು ಅಂದರೆ ಹಾಗೆ ಮಾಡಿಸುತ್ತೆ. ನೀವೇ ಪೆನ್ಷನ್ ಆದಾಗ ದುಡ್ಡು ಯಾರಿಗಾದ್ರೂ ಕೊಟ್ರಾ, ಕಷ್ಟ ಅಂತ ಬಂದಾಗ ಕೊಟ್ರಿ, ಅಲ್ಲಿವರೆಗೂ ಕೊಟ್ರಾ, ಮಕ್ಕಳ ಬನ್ನಿ ತಗೊಳ್ಳಿ ಅಂತ ಕೊಟ್ರಾ? ನನಗೆ ಎಷ್ಟೊಂದೆಲ್ಲ ದುಡ್ಡು ಕಳ್ಕೊಂಡು ಎಷ್ಟೊಂದು ಪರದಾಡಿದೆ, ನಿಮಗೆ ಆಮೇಲೆ ಕೊಡ್ಬೇಕನ್ನಿಸ್ತು. ಹಾಗೆ ಅಪ್ಪ, ದುಡ್ಡಿನ ವಿಷಯ ಬಂದರೆ ಎಲ್ಲರೂ ಕೂಡ ಸ್ವಾರ್ಥಿಗಳೇ ಅಂತ ವಾದ ಮಾಡ್ತಾರೆ. ಎಲ್ಲರೂ ಒಟ್ಟಾಗರು ಪ್ಲೀಸ್ ಅಂತ ಕೇಳ್ತಿರ್ಬೇಕಾದ್ರೆ ಸಿಂಚನ ಇಲ್ಲ, ನೋ ಅಂತ ಹೇಳ್ತಿರ್ತಾಳೆ. ಈ ಕಡೆ ಹರೀಶ ಕೂಡ ಸಂತೋಷ ಕೂಡ ಅದೇ ಮಾತನ್ನು ಹೇಳ್ತಾರೆ. ಈ ಕಡೆ ಇನ್ಸ್ಪೆಕ್ಟರ್ ಬಂದಿರ್ತಾರಲ್ಲ, ಅವ್ರನ್ನ ಬಂದು ಭೇಟಿ ಆಗ್ತಾರೆ. ಏನಾಯಿತು ನಮ್ಮ ಭಾವನ ಅವ್ರು ಹೇಳಿರೋದು ಕೇಸು ಅಂತ ಹೇಳ್ತಾರೆ. ಅದೇ ಇನ್ವೆಸ್ಟಿಗೇಷನ್ ಹೋಗಿದ್ದೀವಿ ಅಂದಾಗ ಈ ಕಡೆ ಸಿದ್ದೇಗೌಡಗೆ ಅದೇ ನೆನಪಾಗುತ್ತೆ, ಆಕ್ಸಿಡೆಂಟ್ ಆಗಿರೋದು. ಆಗ ಇದಕ್ಕೊಂದು ಲೈಫ್ ಲಾಂಗು ಸೆಟಲ್ಮೆಂಟ್ ಮಾಡಿಬಿಡಿ, ಇದು ಯಾರು ಆಕ್ಸಿಡೆಂಟ್ ಮಾಡಿರೋದನ್ನ ಬೇಗ ಪತ್ತೆ ಹಚ್ಚಿ ಅಂತ ಸಿದ್ದೇಗೌಡರಪ್ಪ ಹೇಳ್ತಾರೆ. ಆಯಿತು, ನಾವು ಅದೇ ಕೇಸಲ್ಲಿದ್ದೀವಿ, ಬೇಗ ಮಾಡ್ತೀವಿ ಅಂತ ಅಜ್ಜಿಗೆ ಹೇಳ್ತಾರೆ. ಆಯಿತು ಸರಿ ಅಂತ ಹೇಳ್ತಾರೆ. ಈ ಕಡೆ ಭಾವನಾ ಕೂಡ ಅದೇ ಆತುರದಲ್ಲಿದ್ದಾಳೆ. ಅವತ್ತು ಆಕ್ಸಿಡೆಂಟ್ ಆಗಿ ಆ ಮಗುಗೆ ತಂದೆ ತಾಯಿ ಕಳ್ಕೊಳ್ಳೋಕೆ ಕಾರಣ ಯಾರು, ಅವ್ರನ್ನ ಮೊದಲು ಪತ್ತೆ ಹಚ್ಚಬೇಕು ಅನ್ನೋದು ಇಲ್ಲೇ ಭಾವನಾಂದ ಇಂಟೆನ್ಷನ್ ಆಗಿರ್ತೈತೆ. ಈ ಕಡೆ ಇನ್ಸ್ಪೆಕ್ಟರ್ ಕೂಡ ಆಯಿತು, ಆದಷ್ಟು ಬೇಗ ನಾನು ಯಾರು ಏನು ಅಂತ ಅದೇ ಕೆಲಸದಲ್ಲಿದ್ದೀನಿ, ನಾನು ಬೇಗ ಪತ್ತೆ ಹಚ್ಚಿ ನಿಮಗೂ ಕೂಡ ಹೇಳ್ತೀನಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆಗ ಭಾವನಾ ಕೂಡ ನಿರಾಳಾಗ್ತಾಳೆ. ಈ ಕಡೆ ಅಜ್ಜಿ ಕೂಡ ಆದಷ್ಟು ಬೇಗ ಇದಕ್ಕೊಂದು ಸೆಟಲ್ಮೆಂಟ್ ಮಾಡಿ, ನಮಗೆ ಕಿರಿಕಿರಿ ಆಗಿಬಿಟ್ಟಿದೆ, ಈ ವಿಷಯಕ್ಕೊಂದು ಮುಕ್ತಾಯ ಹಾಡಿ ಅಂತ ಹೇಳ್ತಾರೆ. ಆಯಿತು ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇನ್ಸ್ಪೆಕ್ಟರ್ ಕೂಡ ಹೋಗ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.